ಈ ಸೊಪ್ಪಿನ ಬಗ್ಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಇದರ ಬಗ್ಗೆ ನೀವು ಇವತ್ತು ತಿಳಿಯಲೇಬೇಕು. ಈ ಸೊಪ್ಪು ರುಚಿಯಲ್ಲಿ ಕಹಿ ಇದ್ದರೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಸೊಪ್ಪನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಗಾಯ್ಸ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ ಸೊಪ್ಪನ್ನು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಏನೆಲ್ಲ ಲಾಭ, ಬನ್ನಿ ನಾನು ಇವತ್ತು ನಿಮ್ಗೆ ತಿಳಿಸ್ತೀನಿ. ಈ ರೆಸಿಪಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ಆರೋಗ್ಯಕರವಾದ ಮೇಥಿ ಎಗ್ ಬುರ್ಜಿ ನಾನು ಇವತ್ತು ಮಾಡ್ತಾ ಇದ್ದೀನಿ. ಮೇಥಿ ಎಗ್ ಬುರ್ಜಿ. ಬನ್ನಿ ಗೈಸ್, ನಾವು ಇವಾಗ ಶುರು ಮಾಡೋಣ. ಈ ರೆಸಿಪಿ ಹೇಗೆಲ್ಲ ತಯಾರು ಮಾಡೋದು. ನಾನು 4 ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಅದು ಚಿಕ್ಕ ಚಿಕ್ಕ ಪೀಸ್ ಆಗಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲೆ 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 ಗಡ್ಡಿ ಎಲ್ಲನೂ ನಾನು ಹಾಕಿದ್ದೀನಿ. 4 ಪೀಸ್ ಕಟ್ ಮಾಡ್ಕೊಳ್ತೀನಲ್ಲ, 1 ಟೊಮೊಟೊ, 1 ಈರುಳ್ಳಿ, ಕಟ್ ಮಾಡಿಟ್ಟಿರುವ ಮೆಂತ್ಯ ಸೊಪ್ಪು ಒಂದು ಬೌಲಲ್ಲಿ ಹಾಕ್ತೀನಿ ತೊಳೆದು ನಾನು. ಮತ್ತೆ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಕರಿಬೇವು, ಮತ್ತೆ 4 ಮೊಟ್ಟೆ, ಸ್ವಲ್ಪ ಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ ಗಡ್ಡೆ. ನಾನು ಮೆಣಸಿನ್ಕಾಯಿನ ಇದರಲ್ಲಿ ಹಾಕಿ ಜಜ್ತಾ ಇದ್ದೀನಿ. ನೋಡಿ, ತರಿ ಹಾಕಿ ಜಜ್ಕೋಬೇಕು. ಇವಾಗ ಇದು ಸರಿ ಹೋಗಿದೆ. ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಮೆಣಸಿನ್ಕಾಯಿ ಹಾಕಿ ತರಿಯಾಗಿ ಜಜ್ಜಿದ್ದೀನಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮೊಟೊನ ಹೆಚ್ಚಿದ್ದೀನಿ. ಇವಾಗ ಮುಂದಿನ ಪ್ರೊಸೀಜರ್ ನೋಡೋಣ ಬನ್ನಿ. ಎಲ್ಲ ರೆಡಿ ಮಾಡಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸಿನ ಮೇಲೆ ಪಾತ್ರೆ ಇಟ್ಟು 2 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಹಾಕಿದ್ರೆ ಸಾಕು. ನಾವು ಸ್ವಲ್ಪ ಎಣ್ಣೆ ಜಾಸ್ತಿನ ತಿಂತೀವಿ. ಅದಕ್ಕೆ ಕರಿಬೇವು ಇವಾಗ ಹಾಕಿದ್ದು ನಾನು. ಹಸಿ ಕರಿಬೇವು ಇದ್ರೆ ಹಸಿದು ಹಾಕಿ, ಇಲ್ಲಾಂದ್ರೆ ಒಣಗಿದ್ರೆ ಒಣಗಿ ಹಾಕ್ಬೋದು. ಹಸಿ ಕರಿಬೇವು ಹಾಕಿದ ನಂತರ ಇದು ನಾನು ಜಜ್ಜಿಟ್ಟಿದ್ನಲ್ವ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟನ್ನು ತರಿಯಾಗಿ ಜಜ್ಜಿದ್ದು ಇದರಲ್ಲಿ ಹಾಕ್ತಾ ಇದ್ದೀನಿ. ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ 1-2 ನಿಮಿಷ ಅಷ್ಟೇ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಿ ಫ್ರೈ ಮಾಡಿ ಈರುಳ್ಳಿ ಹೆಚ್ಚಿಟ್ಟಿದ್ದು ಇದಕ್ಕೆ ಹಾಕಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಹಸಿ ವಾಸನೆ ಹೋಗ್ಬೇಕು ಈರುಳ್ಳಿದು. ಮೊದಲು ಹಸಿ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಹಾಕಿ ಚೆನ್ನಾಗಿ ರುಚಿ ಬರುತ್ತೆ. ಆಮೇಲೆ 1 ಟೊಮೊಟೊನ ಹಚ್ಚಿಟ್ಕೊಂಡ್ನಲ್ವಾ, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಬೇಕು. ಟೊಮೊಟೊನ ಚೆನ್ನಾಗಿ ಫ್ರೈ ಆಗ್ಬೇಕು. ಅದು ಗಟ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು. ಬೇಗನೆ ಹಾಕ್ಬೇಕು, ಯಾಕಂದ್ರೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಿಸಿ ಉಪ್ಪು ಹಾಕ್ತಿದ್ರೆ ಆಮೇಲೆ ಹಾಕೋದ್ರಿಂದ ಇವಾಗ ಹಾಕೋದು ಒಳ್ಳೆಯದು. ಇವಾಗ ಉಪ್ಪು ಹಾಕಿದ್ನಲ್ವಾ, ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಗೈಸ್. ಮೆಂತ್ಯ ಸೊಪ್ಪಿನ ಪ್ರಯೋಜನಗಳು ತುಂಬಾ ಇದ್ದಾವೆ. ಅದ್ರ ಬಗ್ಗೆ ಹೇಳಿದ್ರೆ ಲಾಂಗ್ ಆಗುತ್ತೆ ವಿಡಿಯೋ, ಯಾರು ನೋಡೋದಿಲ್ಲ. ಅದಕ್ಕೆ ನಾನು 4-5 ಮಿನಿಟ್ಸ್ ಅಲ್ಲಿ ಇದನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ, 1 ಚಿಟಿಕೆ ಅರಿಶಿನ ಹಾಕಿದ್ಮೇಲೆ ಇದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಮತ್ತೆ ಆಮೇಲೆ ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಬೆಂದ್ರೆ ಅದ್ರ ಸ್ಮೆಲ್ ಹೋಗಿ ಚೆನ್ನಾಗಿ ಫ್ಲೇವರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ಅಡ್ವಾನ್ಸ್ ಹಾಕ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಮೊಟ್ಟೆ ಹಾಕ್ತಾ ಇದ್ದೀನಿ. 4 ಮೊಟ್ಟೆ ತಗೊಂಡಿದ್ದೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ನಾನು 4 ಮೆಂತ್ಯ ಸೊಪ್ಪಿನ ಸೂಪ್ ತಗೊಂಡಿದ್ದಲ್ವಾ, ಅದು ಬಿಟ್ಟು ಮತ್ತೆ ಇವಾಗ 4 ತಗೊಂಡ್ರೆ ಮೊಟ್ಟೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಮೊಟ್ಟೆಯಲ್ಲಿನೂ ತುಂಬಾ ಪ್ರೋಟೀನ್ ಇದೆ, ದೇಹಕ್ಕೆ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ಮೆಂತ್ಯ ಸೊಪ್ಪನ್ನು ಒಳ್ಳೇದು. ಇದು ಚೆನ್ನಾಗಿ ಬೇಯಲಿ. ಇವಾಗ ಹಚ್ತಾ ಇದ್ದೀನಿ. ನೋಡಿ, ಲೋ ಟು ಫ್ಲೇಮ್ ಅಲ್ಲಿ 2 ನಿಮಿಷ ಮುಚ್ಚಿದ್ದೆ. ಆಮೇಲೆ ಇವಾಗ ಇದು ಸ್ವಲ್ಪ ಬೆಂದಿದೆ. ಇವಾಗ ನಾನು ನೋಡಿ ಈ ತರ ತಿರುಗ್ತಾ ಇದ್ದೀನಿ. ಆಯ್ತು. ಇವಾಗ ಮೆಂತ್ಯ ಸೊಪ್ಪು ತೊಳೆದಿಟ್ಟಿದ್ನಲ್ವಾ, ಅದು ಮೆಂತ್ಯ ಸೊಪ್ಪನ್ನು ನಾನು ಇವಾಗ ಹಾಕ್ತಾ ಇದ್ದೀನಿ. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್. ಮೆಂತ್ಯ ಸೊಪ್ಪಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಅಧಿಕವಾಗಿದೆ ಗಾಯ್ಸ್. ಇವುಗಳ ಪ್ರಯೋಜನಗಳನ್ನು ಶರೀರದ ರೋಗ ನಿರೋಧಕ ಶಕ್ತಿಗಳು ವ್ಯವಸ್ಥೆಯನ್ನು ನಿರ್ಮಿಸುವ ಮೂಲಕ ಸಾಮಾನ್ಯ ಕಾಯಿಲೆಗಳನ್ನು ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಗಾಯ್ಸ್. ಅದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳು ನಮ್ಮ ದೇಹದ ಚರ್ಮಕ್ಕೆ ಹೊಳಪು ಕೊಟ್ಟು ಯೌವನ ನೀಡುತ್ತದೆ ಗಾಯ್ಸ್. ಇದು ಮೆಂತ್ಯ ಸೊಪ್ಪು ತುಂಬಾ ಲಾಭಗಳು ಇದಾವೆ ಗೈಸ್. ನಮ್ಮ ಮೇಥಿ ಎಗ್ ಬುರ್ಜಿ ತಯಾರಾಗಿದೆ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತೆ ಎಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳಿ. ಇಂಥ ಆರೋಗ್ಯಕರ ಅಡುಗೆಗಾಗಿ ನಮ್ಮ ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಪ್ರತಿ ಆಹಾರವೂ ಔಷಧಿ ಆಯಿತು ಎಂದಾಗ ಜೀವ ಆರೋಗ್ಯವಾಗಿರುತ್ತದೆ. ಜೀವನವನ್ನು ಆರೋಗ್ಯದಿಂದ ಜೀವಿಸಿಕೊಂಡು ಬಾಳೋಣ. ಮೆಂತ್ಯ ಸಣ್ಣದಾದರೂ ಮಹತ್ವವಾದ ಔಷಧ. ಮೊಟ್ಟೆ ಶಕ್ತಿ,
ಕೊಡುವ ಆಹಾರ. ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.